ಕರ್ನಾಟಕದಲ್ಲಿ ಎರಡು ನಟರು ಎರಡು ಕಣ್ಣಿದ್ದಂಗೆ, ಡಾಕ್ಟರ್ ರಾಜ್ಕುಮಾರ್, ಸಾಹಸಸಿಂಹ ವಿಷ್ಣುವರ್ಧನ್. ಇವರಿಗೆ ಆಗಿರುವ ಅನ್ಯಾಯ ನಿಜವಾಗಲೂ ತುಂಬ ಬೇಸರ ತಂದಿದೆ. ಕನ್ನಡ ಚಲನಚಿತ್ರ ರಂಗ ಈ ಥರ ನಡ್ಕೊಳ್ತಾ ಇದೆ ಅಂತಂದರೆ ಸಾರ್ವಜನಿಕರಲ್ಲಿ ಬೇಸರ ತರುವಂಥ ವಿಷಯ. ಸಾವಿರಾರು ಜನ ಮೊನ್ನೆ ನಡೆದಂಥ ಒಂದು ಪ್ರತಿಭಟನೆ ಹಾಗೂ ಕೂಗುಗಳಿಗೆ ಕಿವಿ ಕೊಡದ ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಸುರೇಶ್ ರವರು ಅಧ್ಯಕ್ಷರಾಗಿದ್ದಾರೆ. ಇವರು ಯಾವುದೇ ಥರ ಏನೂ ಗೊತ್ತಿಲ್ಲ, ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ದಿನನಿತ್ಯ ಪೇಪರ್ ನೋಡ್ತಾರೋ, ಮೀಡಿಯಾ ಟಿ ವಿ ನೋಡ್ತಾರೋ, ಒಂದೂ ಗೊತ್ತಾಗ್ತಾ ಇಲ್ಲ. ಇವ್ರು ಯಾಕೆ ಯಾವ ಥರ ಧ್ವನಿ ಎತ್ತಿಲ್ಲ ಅನ್ನೋದು ನಮ್ಮ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಿಂದೆ ಬಾಮಾ ಹರೀಶ್ ಅವರು ಇದ್ದರು, ಜಯಮಾಲಾ ಅವರು ಇದ್ದರು, ನಮ್ಮ ಸಾರಾ ಗೋವಿಂದ್ ಸಾಹೇಬರು ಇದ್ದರು, ಎಲ್ಲರೂ ಪ್ರತಿಯೊಬ್ಬರು ಇದ್ದರು. ಕನ್ನಡ ಚಿತ್ರರಂಗದಲ್ಲಿ ಏನೇ ಒಂದು ಕುಂದುಕೊರತೆ ಆದರೂ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಿದ್ರು. ಇವತ್ತು ನಿಜವಾಗಲೂ ಸುರೇಶ್ ಅವರಿಗೆ ನಾವು ನಾಚಿಕೆಗೇಡಿನ ಸಂಗತಿ. ಇಷ್ಟು ಸಾವಿರ ಜನ ಪ್ರತಿಭಟನೆ ಮಾಡಿದ್ರು, ಸಾವಿರಾರು ಜನ ರಾಜ್ಯದಂತ ಕೂಗೆತ್ತಾ ಇದ್ದಾರೆ ವಿಷ್ಣುವರ್ಧನ್ ಸ್ಮಾರಕ ಬೇಕು ಅಂತ. ಕನ್ನಡ ಚಲನಚಿತ್ರ ರಂಗ ಏನಾಗಿದೆ ಸ್ವಾಮಿ? ಯಾವ ಥರ ನೀವು ಉದ್ದೇಶಪೂರ್ವಕವಾಗಿ ಈ ಥರ ನಡ್ಕೊತಿದ್ದೀರಿ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಕ್ಕುವಂಥ ಕೆಲಸ ಮಾಡ್ತಿದ್ದೀರಾ. ದಯಮಾಡಿ ನೀವು ಕಣ್ಣು ಕಿವಿಯನ್ನು ಬಿಟ್ಟು ನೋಡಿ. ಸಾಹಸಸಿಂಹ ವಿಷ್ಣುವರ್ಧನ್ ಅವರು ಪಾಕಿಸ್ತಾನದಿಂದ ಬಂದಿಲ್ಲ, ತಮಿಳು ನಟರಲ್ಲ, ಕನ್ನಡ ನಟರು, ತೆಲುಗು ನಟರಲ್ಲ, ಪಂಚಭಾಷಾ ತಾರೆಯೇ ಆಗಿದ್ರು ಅವರು. ಇವತ್ತು ಕರ್ನಾಟಕಕ್ಕೆ ಎರಡು ಕಣ್ಣು ಇದ್ದಂಗೆ ಅಂತಂದರೆ ಸಾಹಸಸಿಂಹ ವಿಷ್ಣುವರ್ಧನ್ ಎರಡನೇ ಕಣ್ಣು. ಯಾಕೆ ಈ ಥರ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಿ? ಫಿಲಮ್ ಚೇಂಬರ್ ಅಂತಂದರೆ ಕರ್ನಾಟಕದಲ್ಲಿ ಒಬ್ಬ ರಾಜ ಇದ್ದಂಗೆ. ಫಿಲಮ್ ಚೇಂಬರ್ ಅಧ್ಯಕ್ಷ, ವೋಟಿಂಗ್ ಆಗ್ತೈತೆ ನಿಮಗೆ, ವೋಟಿಂಗ್ ಆಗಿ ವೋಟಿಂಗ್ ಪವರಲ್ಲಿ ತಾವು ಅಧ್ಯಕ್ಷರೇ ಆಗ್ತೀರಿ. ತಾವು ಎಲ್ಲೋಗಿದ್ರಿ ಸ್ವಾಮಿ? ಏನು ಮಾಡ್ತಾ ಇದ್ದೀರಿ ತಾವು? ನಾವೆಲ್ಲ ಧ್ವನಿ ಎತ್ತಬೇಕಾ? ನಾವು ಕೇಳ್ಕೋಬೇಕಾ? ವಿಷ್ಣು ಅಭಿಮಾನಿಗಳು ಭಿಕ್ಷೆ ಬಿಡಬೇಕಾ? ತಮಗೆ ಸಾರ್ವಜನಿಕರು ಏನಂತ ಇದ್ದಾರೆ, ಫಿಲಮ್ ಚೇಂಬರ್ ಬಗ್ಗೆ ಏನಂತ ಇದ್ದಾರೆ ತಮ್ಗೆ ಗೊತ್ತಿಲ್ವಾ? ಯಾತಕ್ಕೋಸ್ಕರ ಈ ಥರ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಾ? ಕೂಡಲೇ ನೀವು ಸರ್ಕಾರಕ್ಕೆ ಒತ್ತಾಯಿಸಬೇಕು. ಈಗ ಸಾವಿರಾರು ಜನ, ಲಕ್ಷಾಂತರ ಜನ ಧ್ವನಿ ಎತ್ತಾ ಇದ್ದಾರೆ, ಅದಕ್ಕೆ ಸ್ಪಂದಿಸಬೇಕು ಅಂತ ಕೇಳ್ತಾ ಅವರಿಗೆ ಇರಲಿ ಧಿಕ್ಕಾರ, ಧಿಕ್ಕಾರ. ಏನಿವತ್ತು 14 ವರ್ಷಗಳು ತುಂಬಿ 15ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇವತ್ತು ನಮ್ಮ ವಿಷ್ಣುಜಿ ಅವರನ್ನ ಕಳ್ಕೊಂಡು ನಾವು ಅಂತ್ಯ ಸಂಸ್ಕಾರ ನಡೆದಂತಹ ಸ್ಥಳ ಬೇರೆ ಎಲ್ಲೂ ಸಿಗೋದಿಲ್ಲ. ಯಾವುದೇ ಒಬ್ಬ ನಟನನ್ನ ಅಥವಾ ಒಬ್ಬ ಯೋಗ್ಯರನ್ನ ಒಂದು ಕಡೆ ಅಂತ್ಯ ಸಂಸ್ಕಾರ ಮಾಡಿದಾಗ ಆ ಜಾಗಕ್ಕಿರ್ತಕ್ಕಂತಹ ಮಹತ್ವ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಟ್ಟಾಳರಿಗೆ ತಿಳಿದಿಲ್ಲ ಅನಿಸುತ್ತೆ. ಕರ್ನಾಟಕ ಸರ್ಕಾರವನ್ನು ನಡೆಸುವಂತಹ ಮುಟ್ಟಾಳರಿಗೆ ತಿಳಿದಿಲ್ಲ ಅನಿಸ್ತಾ ಇದೆ. ದಯವಿಟ್ಟು ಅಭಿಮಾನಿಗಳು ನಿಮಗೆ ಮನಸೋ ಇಚ್ಛೆ ಇವತ್ತು ಏನು ಬೇಕಾದರೂ ಬೈಬೋದು, ಯಾಕಂದರೆ ಅದಕ್ಕೆ ಆ ಹಕ್ಕು ಅಭಿಮಾನಿಗಳಿಗಿದೆ. ದಯವಿಟ್ಟು ಅದಕ್ಕೆಲ್ಲ ಆಸ್ಪದವನ್ನು ಕೊಡಬೇಡಿ. ನಮ್ಮ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತು ಕೇಳ್ಕೊಳ್ತಾ ಇರೋದು ಒಂದೇ ಒಂದು, ಪ್ರತಿ ವರ್ಷ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡಲಿಕ್ಕೆ ಆ ಜಾಗವನ್ನು ನಮಗೆ ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಚಿಟಿಕೆ ಹೊಡೆಯೋದ್ರಲ್ಲಿ ಇವತ್ತು ಸರ್ಕಾರ ಆ ಕೆಲಸವನ್ನು ಮಾಡಿ ಮುಗಿಸ್ಬೋದು, ಆದರೆ 14 ವರ್ಷ ಬೇಕಾಗಿದೆ. ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇದುವರೆಗೂ 14 ವರ್ಷಗಳ ಕಾಲ ಸತತವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ರು ಅಭಿಮಾನಿಗಳು. ಯಾವುದೇ ಒಬ್ಬ ಅಧ್ಯಕ್ಷ, ಯಾವುದೇ ಒಬ್ಬ ಪದಾಧಿಕಾರಿ ಬೀದಿಗಿಳಿದು ಧ್ವನಿ ಎತ್ತದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ನೋವಿನ ಸಂಗತಿ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೀವಿ. ಇವತ್ತು 2ನೇ ಬಾರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬೀಗವನ್ನು ಜಡಿಯುವಂಥ ಕೆಲಸ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಹಾಗೂ ಅನೇಕ ಸಂಘಟನೆಗಳು ಒಕ್ಕೂಟಗಳು ಸೇರಿ ಮಾಡ್ತಾ ಇದ್ದೀವಿ. ಇದೇ ಮೊದಲ ಬಾರಿ ಅಲ್ಲ, ಇದು 2ನೇ ಬಾರಿ ಬೀಗ ಜಡಿಯುವಂಥದ್ದು. ವಿಷ್ಣುವರ್ಧನ್ಗಾಗಿಯೇ ಬೀಗವನ್ನು ಹಾಕಿದ್ವಿ. ವಿಷ್ಣುವರ್ಧನ್ ಪುಣ್ಯಭೂಮಿ ಸ್ಮಾರಕ ಮಾಡಲೇಬೇಕೆಂಬಂತಹ ನಿಟ್ಟಿನಲ್ಲಿ ಕಳೆದ ಬಾರಿ ಕನ್ನಡ ಚಳುವಳಿ ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ ಬೀಗವನ್ನು ಹಾಕುವಂಥ ಕೆಲಸ ನಾವು ಮಾಡಿದ್ವಿ. ಇವತ್ತು ಸಹ ಯಾವುದೇ ಕಾರಣಕ್ಕೂ ನಾವು ಎದುರುವಂಥದ್ದಿಲ್ಲ, ಜಗ್ಗುವಂಥದ್ದಿಲ್ಲ, ಬಗ್ಗುವಂಥದ್ದಿಲ್ಲ. ಅಭಿಮಾನಿಗಳು ಏನು ಬೇಕಾದರೂ ಮಾಡಿದ್ರು ಸಹ ಸರ್ಕಾರಗಳು ಸಹಿಸ್ಕೊಳ್ಬೇಕು. ಕರ್ನಾಟಕ ವಾಣಿಜ್ಯ ಮಂಡಳಿ, ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇದ್ದೀರಾ ನೀವು? ಒಬ್ಬ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಮುಂದೆ ಬರ್ತಾ ಇಲ್ಲ, ಹೊಸ ಚಲನಚಿತ್ರಗಳನ್ನ ಬೆಳೆಸಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಇವತ್ತು ಪರಭಾಷೆ ಚಿತ್ರಗಳನ್ನು ಬೆಳೆಸಲಿಕ್ಕೆ ನೀವು ಚಿತ್ರಗಳನ್ನು ಬಿಡುಗಡೆ ಮಾಡಲಿಕ್ಕೆ ಇವತ್ತು ಮುಂದಾಗಿದ್ದೀರಾ. ಅದರಲ್ಲೇನು ಹಣ ಬರುತ್ತಂತನಾ? ಸ್ವಾಮಿ ಹಾಳಾಗೋಗ್ಲಿ, ಹಣ ಮಾಡ್ಕೊಳ್ಳಿ. ನಮ್ಮ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ತಾವು ಬೀದಿಗಿಳಿದು ಹೋರಾಟ ಮಾಡಲೇಬೇಕು. ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಾದರೂ ಇವತ್ತು ಜೀವಂತವಾಗಿದೆ ಅಂದರೆ ಇಂತಹ ಮಹಾನ್ ನಟರು ನಡೆಸಿರ್ತಕ್ಕಂಥ ಚಲನಚಿತ್ರಗಳಿಂದಲೇ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಜೀವಂತವಾಗಿದೆ. ಅದನ್ನೆಲ್ಲ ಮನದಲ್ಲಿಟ್ಕೊಂಡು ತಾವೆಲ್ಲ ಬೀದಿಗಿಳಿಬೇಕು. ಇಡೀ ಕನ್ನಡ ಚಿತ್ರರಂಗದ ಎಲ್ಲ ನಟರನ್ನ ಕರೆದು ಬೀದಿಗಿಳಿದು ಹೋರಾಟವನ್ನು ಮಾಡಿ ನಾವು ನಿಮ್ಮ ಜೊತೆ ಕೈ ಜೋಡಿಸಿರುತ್ತದೆ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಸಾಹಸಸಿಂಹ ವಿಷ್ಣುವರ್ಧನ್ ಅವ್ರ ಬಗ್ಗೆ ಇದು 14 ವರ್ಷದಿಂದ ಅವ್ರ ಪುಣ್ಯಭೂಮಿ ಅವ್ರ ಆಸೆ ನೆರವೇರಿಲ್ಲ ಅಂತ ಹೇಳಿ
ನೀವು ನಮ್ಮ ಜೊತೆ ಕೈ ಜೋಡಿಸಿಲ್ಲ, ದಯವಿಟ್ಟು ನಮಗೆ ನೀವು ಒಂದು ಬೆಂಬಲ ಕೊಡಿ, ಸಹಕಾರ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಊರಲ್ಲಿ ಇಲ್ದಿರೋ ಕಾರಣ ನಾನು ಇದನ್ನು ವ್ಯವಸ್ಥಿತವಾಗಿ ಮಾಡೋ ಅಂಥ ಒಂದು ನಿರ್ಧಾರ ತೊಗೊಂಡಿದ್ದೀನಿ. ಅವ್ರು 1 ವಾರ ಗಡುವು ಕೊಟ್ಟವ್ರೆ. 2 ದಿವಸದಲ್ಲಿ ನಾವು ಇದ್ರ ಬಗ್ಗೆ ಆಡಳಿತ ಊರಿಗೆ ಬಂದಿದ್ದಾರೆ ನಮ್ಮ ಅಧ್ಯಕ್ಷರು. ಇದ್ರ ಬಗ್ಗೆ 2 ದಿವಸದಲ್ಲಿ ನಾನು ಕ್ರಮ ತಗೊಂಡು ಅವರ ಅಭಿಮಾನಿಗಳಿಗೆ ಅಲ್ಲ, ನಮ್ಮ ವಾಣಿಜ್ಯ ಮಂಡಳಿಗೂ ನಮ್ಮ ಸಾಸೆಮ ವಿಷ್ಣುವರ್ಧನ್ ಅವರ ಒಂದು ಸದಾವಕಾಶ ಕೂಡ ಬಂದಿದೆ ಈ ಪುಣ್ಯಭೂಮಿ ಮಾಡೋಕ್ಕೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಸೇರಿ ನಿರ್ಧಾರ ತಗೊಂಡು ಸರ್ಕಾರಕ್ಕೆ ಈ ಕೂಡಲೇ ಪತ್ರ ಬರಿತೀವಿ. ಪುಣ್ಯಭೂಮಿನ ದಯವಿಟ್ಟು ಬೆಂಗಳೂರಿನಲ್ಲಿ ಮಾಡಿಕೊಡಿ, ಅಭಿಮಾನಿಗಳೊಂದು ನಾವು ಇದ್ದೀವಿ ಅಂತ ಹೇಳಿ ನಾವು ಒಂದು ಮನವಿನ ಸಲ್ಲಿಸ್ತೀವಿ. ಇವತ್ತೇ ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿ ಅಂತ ಹೇಳಿ ಈ ಮೂಲಕ ಹೇಳಿ. ಸಂದೇಹ ಬೇಡ, ನಾನು ಇದ್ದೀನಿ. 2 days 1 ವಾರ ನೀವು ಹೇಳಿದ್ದೀವಿ, 2 ದಿವಸ ಕ್ರಮ ತಗೋತೀನಿ. ನಿಮ್ ಜೊತೆ ನಾವು ಇರ್ತೀವಿ ಸರ್. ಆ ಪುಣ್ಯಭೂಮಿಗೋಸ್ಕರ ನಮ್ಮ ಹೋರಾಟ ಇದ್ದೇ ಇರ್ತದೆ. ನಿಮ್ ಜೊತೆ ಬರ್ತೀನಿ. ಸರ್ಕಾರ ಆಲ್ರೆಡಿ ಹೇಳಿದೆ, ಎಲ್ಲ ಹೋರಾಟ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಕ್ಷಮೆ ಕೇಳ್ತೀನಿ. ನಮ್ಮ ಆಡಳಿತ ಮಂಡಳಿ ಎಲ್ಲ ಸೇರಿ ಇದ್ರ ಬಗ್ಗೆ ಕ್ರಮ ತಗೊಂಡು